ಗಮನಿಸಿದರೆ ನೀನೇ ರಾಮಚಂದ್ರ ಎನ್ನುವುದು ಸ್ಪಷ್ಟವಾಗುತ್ತದೆ. ಹೌದೇನೋ? ನಿನ್ನನ್ನು ಹಾಡಿ ಹೋಗಲಿದ್ದಾರೆ ಹೃದಯವಂತ, ನೀತಿವಂತ, ಜ್ಞಾನವಂತ ಎಂಬುದಾಗಿ. ನಿಜ, ನಿನ್ನನ್ನೇ ಕೇಳ್ತೇನೆ. ಅಂದು ನನ್ನ ಅತ್ತೆ ಶೂರ್ಪನಖ ದೇವಿಯವರ ಮಾನಹರಣವನ್ನ ಮಾನಭಂಗವನ್ನ ಮಾಡಿದೆಯಲ್ಲ, ನಿನ್ನಂತವನಿಗೆ ಇದು ಭೂಷಣವೇನೋ? ಆಕೆ ವಿಚಾರದಲ್ಲಿ ನಿನಗೆ ಖೇದವೇ? ಖೇದವೇನಿದು ಖಳಕುಲಜ ಕೇಳು. ಖೇದವೇನಿದು ಖಳಕುಲಜ ಕೇಳು. ಖೇದವೇನಿದು ಖಳಕುಲಜ ಕೇಳು. ತುರುಳತ್ವವಿಲ್ಲದಂಡಾದ ಕಾರ್ಯಕ್ಕೆ ಮಾರ್ನು ಬೆಳೆದಾಳು. ತುರುಳತ್ವವಿಲ್ಲದಂಡಾದ ಕಾರ್ಯಕ್ಕೆ ಮಾರ್ನುಟಿವೆ ತಾಳು. ತುರುಳೆ ದುಷ್ಟಾಂತ ಬುದ್ಧಿಯ ಹಾದಿ ತುಳಿದಳು. ಆ ತುರುಳೆ ದುಷ್ಟಾಂತ ಬುದ್ಧಿಯ ಹಾದಿ ತುಳಿದಳು. ಆ ತುರುಳೆ ದುಷ್ಟಾಂತ ಬುದ್ಧಿಯ ಹಾದಿ ತುಳಿದಳು. ಕಾದ ಕಾಮದ ಆದರಕ್ಕೆ ಕಡುಬಾದಿ ಸುಪ್ಪೆನು ವೇದ ಧರ್ಮದ ಬೋಧೆ ನೀಡದೆ. ಆ ತುರುಳೆ ದುಷ್ಟಾಂತ ಬುದ್ಧಿಯ ಹಾದಿ ತುಳಿದಳು. ಕಾದ ಕಾಮದ ಆದರಕ್ಕೆ ಕಡುಬಾದಿ ಸುಪ್ಪೆನು ವೇದ ಧರ್ಮದ ಬುದ್ಧಿ ನೀಡದೆ. ತುರುಳೆ ದುಷ್ಟಾಂತ ಬುದ್ಧಿಯ ಹಾದಿ ತುಳಿದಳು. ಕಾದ ಕಾಮದ ಆದರಕ್ಕೆ ಕಡುಬಾದಿ ಸುಪ್ಪೆನು ವೇದ ಧರ್ಮದ ಬುದ್ಧಿ ನೀಡದೆ. ಖೇದವೇನಿದು ಖಳಕುಲಜ ಕೇಳು. ಖೇದವೇನಿದು ಖಳಕುಲಜ ಕೇಳು. ಮಗು ತರಣಿಸೇನ, ರಾಮಚಂದ್ರ, ಆಕೆ ನನಗೆ ಅತ್ತೆ ಆಗಬೇಕು. ಆಕೆ ವಿಚಾರದಲ್ಲಿ ಖೇದವನ್ನ ತೋರ್ಪಡಿಸುತ್ತಾ ಇದ್ದೀಯ. ನಿನಗದು ಭೂಷಣವೇ ಅಂತ ನನ್ನ ಪ್ರಶ್ನೆ. ಇನ್ನಲ್ಲೇ ಕೇಳ್ತೇನೆ. ಏನು? ರೂಢಿಯಲ್ಲಿ ಒಂದು ಮಾತುಂಟು. ಏನು? ಗಂಡು ಕುಳಿತು ಕೆಟ್ಟ, ಹೆಣ್ಣು ತಿರುಗಿ ಕೆಟ್ಟಳು ಎನ್ನುವುದು. ಈಗ ಯಾಕೆ ಆ ವಿಚಾರ? ಈಕೆ ವಿಚಾರದಲ್ಲಿ ಆದದ್ದು ಅದೇ. ಏನು? ಕುಳಿತಲ್ಲೇ ಕುಳಿತಂತಹ ಗಂಡು ಆತ ಯಾವುದೇ ಕೆಲಸಕ್ಕೂ ಬರುವುದಿಲ್ಲ. ಕೂಪಮಂಡೂಕನಾಗಿದ್ದಾನೆ. ಅಂತೆ ಹೆಣ್ಣು ಸ್ವೇಚ್ಛಾಚಾರಿಣಿಯಾಗಿ ತಿರುಗಿ ಬಿಟ್ಟಂತಹ ಹೆಣ್ಣು ಆಕೆ ಜಾರುವ ಸಾಧ್ಯತೆ ಹೆಚ್ಚುತ್ತದೆ. ಗಂಡನನ್ನ ಕಳೆದುಕೊಂಡು ವಿಧವೆ ಆದಂತಹ ಆಕೆಯನ್ನ ರಾವಣನೇ ತನ್ನ ಅರಮನೆಯಲ್ಲಿಟ್ಟು ಸಾಕಬಹುದಿತ್ತು. ಅದನ್ನು ಮಾಡಲಿಲ್ಲ. ಆಕೆಯ ಮೂಗುದಾರವನ್ನ ಕಡಿದ. ಸ್ವೇಚ್ಛಾಚಾರಿಣಿಯಾಗಿ ಹೋಗಲು ಬಿಟ್ಟ. ಪರಿಣಾಮ ಏನಾಯಿತು? ಏನಾಯ್ತು? ದಂಡಕಾರಣ್ಯ ಪ್ರದೇಶದಲ್ಲಿ ಯಜ್ಞ ಯಾಗಗಳನ್ನು ಮಾಡುವಂತಹ ಬ್ರಾಹ್ಮಣರಿಗೆ ತೊಂದರೆಯನ್ನು ಕೊಟ್ಟಳು. ಯಜ್ಞ ಯಾಗಾದಿಗಳಿಗೆ ಭಂಗವನ್ನು ತಂದವಳು. ಅವರಿಂದ ಋಷಿಮುನಿಗಳನ್ನು ಅಂತಹ ದುಷ್ಟರಿಂದ ಶಿಕ್ಷಿಸಬೇಕಾದದ್ದು ಅದು ನನ್ನ ಕರ್ತವ್ಯ. ಆಕೆಯೊಂದಿಗೆ ಮತ್ತೆ 14,000 ರಕ್ಕಸರಿದ್ದರು ಎನ್ನುವುದು ಸತ್ಯವಷ್ಟೇ. ಆಕೆಯನ್ನು ಶಿಕ್ಷಿಸಬೇಕು ಎನ್ನುವುದಾದರೆ ನನಗೂ ಒಂದು ಕಾರಣ ಬೇಕಿತ್ತು. ಅದನ್ನು ಅವಳೇ ತಂದುಕೊಂಡಳು. ನನ್ನ ಬಳಿ ಬಂದಂತಹ ಆಕೆ ಪ್ರೇಮದಾಸೆಯನ್ನ ವ್ಯಕ್ತಪಡಿಸಿದಳು. ಆಗುವುದಿಲ್ಲ. ಯಾಕೆ?
ಈಗಾಗಲೇ ಒಂದು ಮದುವೆಯಾಗಿದ್ದೇನೆ, ಪತ್ನಿ ವ್ರತಸ್ಥನಿದ್ದೇನೆ ಎನ್ನುವುದನ್ನ ಸಾರಿ ಸಾರಿ ಹೇಳಿದೆ. ಕೇಳಲಿಲ್ಲ ಆಕೆ. ಸೀತೆ ಅಲ್ವೋ ನಿನ್ನ ಹೆಂಡತಿ, ಅವಳಿದ್ದರಲ್ವ ತೊಂದರೆ, ಅವಳನ್ನೇ ಮೀರಿ ನುಂಗುತ್ತೇನೆ ಎನ್ನುವುದಾಗಿ ಹೊರಟವಳಾಗಿ ಹೆಣ್ತನದ ವ್ಯಾಪ್ತಿಯನ್ನ ಮೀರಿ ಯಾವಾಗ ಪುರುಷಾತಿಕ್ರಮಣವಾಗುತ್ತದೆ ಆ ಸಂದರ್ಭದಲ್ಲಿ ವೇದಶಾಸ್ತ್ರ ಏನು ಶಿಕ್ಷೆಯನ್ನ ಬೋಧಿಸಿದೆಯೋ ಅದನ್ನೇ ಜಾರಿಗೊಳಿಸಿದ್ದೇನೆ. ಅವರನ್ನ ಶಿಕ್ಷಿಸಬೇಕಾದದ್ದು ಇಕ್ಷ್ವಾಕುವಂಶವಾದವನಾದಂತಹ ನನ್ನ ಕರ್ತವ್ಯ. ರಾಕ್ಷಸಾನಾಂ ವದಾರ್ಥಾನ ಅಂತೆ ಆಕೆಯನ್ನ ಶಿಕ್ಷಿಸಿದ್ದೇನೆ. ಆಕೆ ಸಂಗಡ ಇರುವಂತಹ 14,000 ರಕ್ಕಸರನ್ನ ಕೊಂದಿದ್ದೇನೆ. ಎಲ್ಲಾ ಕಡೆಯಲ್ಲೂ ನ್ಯಾಯಮೂರ್ತಿಯಾಗಿಯೇ ನಾನು ವ್ಯವಹರಿಸಿದ್ದೇನೆ. ಏನ್ ನ್ಯಾಯಮೂರ್ತಿಯೇ? ನ್ಯಾಯಮೂರ್ತಿ ನೀನು. ಅದಲ್ಲ, ಅಧರ್ಮದಲ್ಲಿ ಸಾಗುತ್ತಿರುವವರನ್ನ ಭಂಗಗೊಳಿಸುವುದಕ್ಕಾಗಿ ಬಾಣಗಳನ್ನು ಹಿಡಿದು ಹೌದು ಅಂತಾದರೆ ಅಷ್ಟೇ ಯಾಕೆ ನಿನ್ನ ತೋಳಿನಲ್ಲಿ ಪೌರುಷ ಪಂಥ ಪರಾಕ್ರಮಗಳು ಇದ್ದದೇ ಹೌದಾದರೆ ತೋರಿಸುವುದಾಗಿದೆ ನನಗೆ. ಓ ಧನುಜಬಾಲ, ಪಾಲಿಸಬೇಕು ಅಂತಾದರೆ ಮನದಲ್ಲಿರುವಂತಹ ಭ್ರಾಂತಿಯನ್ನು ಬಿಡಬೇಕಾಗುತ್ತದೆ. ನೀನು ಬಯಸಿದ್ದು ಮೋಕ್ಷವನ್ನೇ ಅಂತಾದರೆ ಅದಕ್ಕೆ 2 ದಾರಿಗಳಿವೆ. ಏನು? ಯುದ್ಧದಲ್ಲಿ ಯುದ್ಧ ಮಾಡಿಯೇ ಪಡೆಯುವಂತಹ ಮೋಕ್ಷ ಒಂದಾದರೆ, ಸದ್ಧರ್ಮಿಯಾಗಿ ಸತ್ಕರ್ಮಗಳ ಮೂಲಕ ಸಾಂಸಾರಿಕವಾಗಿಯೂ ಮೋಕ್ಷವನ್ನು ಪಡೆಯಬಹುದು. 2ನೇ ದಾರಿ ನಿನಗೆ ಶ್ರೇಷ್ಠವಾದದ್ದು. ನೀನು ಇನ್ನು ಬೆಳೆಯುವ ಹುಡುಗ, ಕಲಿಯಬೇಕಾದದ್ದು ಬಹಳಷ್ಟಿದೆ. ಆದ್ದರಿಂದ ಭ್ರಾಂತಿಯನ್ನ ಬಿಡು, ಯುದ್ಧವನ್ನ ಕೈದಿರಿಸಿ ಹಿಂದಿರು. ನನಗೆ ಏನು ಬೇಕು ಎಂದು ನಿರ್ಣಯವಾಗುವುದು ಮಾತಿನಲ್ಲಲ್ಲ, ಯುದ್ಧದಲ್ಲಿ. ಜವದಿ ದಣಿದುತ ಜವಗುಂದುತ ಜವದಿ ಗುಂದುತ ಜವಗುಂದುತ ನಿಜವ ನೆನೆದನ ಕ್ಷಣದಿ. ಅಯ್ಯೋ, ಏನಾಗಿ ಹೋಯಿತು? ಮಾಗಿ ದೊಡ್ಡೆಯನ ಶೌರ್ಯ ಲಕ್ಷ್ಮಿಯ
ಗೆಲುವನ್ನು ಸಾಧಿಸುವುದಕ್ಕೆ ಸೀತಾಪಹರಣ ಎಂಬ ಕಿಡಿಯ ಬೆಂಕಿ ಇಡೀ ಲಂಕಾ ಸಾಮ್ರಾಜ್ಯವನ್ನೇ ಸುಡುತ್ತಾ ಇದೆ. ಈ ಬೆಂಕಿಗೆ ಆಹುತಿಯಾದವರು ಒಬ್ಬರೇ ಒಬ್ಬರೇ. ಎಂತೆಂತಹ ರಣವಿಕ್ರಮಿಗಳು! ಈಗ ಈಗ ಈ ತರಣಿ ಸೇನನ ಕಥೆ ರಾಮ ಬಾಣಕ್ಕೆ ತುತ್ತಾಗಿ ಮೋಕ್ಷ ಸಾಮ್ರಾಜ್ಯವನ್ನು ದೂರಗೊಳ್ಳಬೇಕು. ಹಾಗಾಗಬೇಕು ಅಂತಾದರೆ ರಾಮ ಬಾಣಕ್ಕೆ ನಾನು ತುತ್ತಾಗಬೇಕು. ಹೀಗೆ ಯುದ್ಧವನ್ನು ಮುಂದುವರಿಸಿದರೆ ಅದಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಬೇಕು ಅಂತಾದರೆ ರಾಮ ಅರಿತಿದ್ದೀಯೇ. ಇದೋ ಬ್ರಹ್ಮಾಸ್ತ್ರವನ್ನು ಹಿಡಿದಿದ್ದೇನೆ. ಮಹಾಪ್ರಸಾದದ ನಿರೀಕ್ಷೆಯಲ್ಲಿ ನಿಮಗೆ ಪ್ರಯೋಗಿಸಲಿದ್ದೇನೆ ಅನ್ನುವ ಭಾವನೆ. ನಿನ್ನನ್ನು ಈ ರೀತಿಯಲ್ಲಿ ನೋಡುತ್ತೇನೆ ಎನ್ನುವುದಾಗಿ ಊಹಿಸಿರಲಿಲ್ಲ ಮಗನೇ. ಆಡಿಸಿದೆ, ಬೆಳೆಸಿದೆ, ಮಂತ್ರಾಕ್ಷತೆಯನ್ನು ಹಾಕಿದೆ. 100 ಕಾಲ ಸುಖವಾಗಿ ಬದುಕು ಎನ್ನುವುದಾಗಿ. ಆದರೆ ನನ್ನ ಕಣ್ಣೆದುರಿನಲ್ಲಿ ಅದೆಲ್ಲ ಮಗನೇ. ನಿನ್ನ ಸಾವಿಗೆ ನೀನು ಕಾರಣ ಅಲ್ಲ ಮಗನೇ. ನಾನು ಕಾರಣ ನಿನ್ನ ಸಾವಿಗೆ. ಮಗನೇ, ನಿನ್ನ ಮುಂಡಗಳು ಬೇಳೆ ಹಾಕಿದೆ. ಇಡೀ ಮೈಯೇ ರಕ್ತದಿಂದ ತೋಯುತ್ತಾ ಇದೆ. ಮಗನೇ, ನೋಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಮಗನೇ
ಒಮ್ಮೆ ಒಮ್ಮೆ ಮಾತಾಡು ಮಗನೇ. ನೋಡು ನೋಡು ನಿನ್ನ ತಂದೆ ಬಂದಿದ್ದೇನೆ ಮಗನೇ. ಕೊರಗುತ್ತಿರ್ಬುದೇ ಕಾಣಲಾರದೆ ಕೊರಗುತ್ತಿರ್ಬುದ ಕಾಣಲಾರದೆ ಸಂಶಯವ ತಾಳ್ತು ಶರಣಗೆಂದನು ರಘುಜ ಖೇದತಿ ಶರಣಗೆಂದನು ರಘುಜ ಖೇದತಿ ಕೊರಳ ಕೊಯ್ದೆಯ ಕೊರಳ ಕೊಯ್ದೆಯ ಬೇಳು ನಿಜವನು ಬೇಳು 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 ನಿಜವನು ಬೇಳು ಬರಿದೆ ಹುಸಿಯಾಡುತ್ತ ದ್ರೋಹವ ಬಗೆಯ ಬೇಡೆಂದ ಬೇಳು ನಿಜವನು ಬೇಳು ಬರಿದೆ ಹುಸಿಯಾಡುತ್ತ ದ್ರೋಹವ ಬಗೆಯ ಬೇಡೆಂದ ಆ ಯಾವುದೋ ಭಾವಲೋಕದಲ್ಲಿ ಹುಡುಗಿದ್ದೀಯ. ಈ ಹುಡುಗನ ವಿಚಾರದಲ್ಲಿ ನಿನ್ನ ವರ್ತನೆ ವಿಚಿತ್ರವಾಗಿದೆ. ಆಗ ಕೇಳಿದರೆ ರಾವಣನ ಸಾಕು ಮಗ ಎಂದೆ. ಈತ ಯುದ್ಧರಂಗದಲ್ಲಿ ಬಿದ್ದ ಕ್ಷಣದಲ್ಲಿ ಓಡೋಡಿ ಬಂದು ಆತನ ಗಳೆ ಬರದ ಮೇಲೆ ಬಿದ್ದು ಗೋಳಿಡುತ್ತಿದ್ದೀಯ. ಯಾಕೆ? ರಾವಣನ ಮಗನೋ ಅಥವಾ ರಾವಣನ ಸಾಕು ಮಗನೋ ಸತ್ತಿದ್ದರೆ ನೀನು ಗೋಳಾಡಬೇಕು ಅಂದಿರಲಿಲ್ಲ. ಯಾಕೆ? ನಿನ್ನ ಇಂದ್ರಜಿತು ಕಣ್ಣೀರ್ಗರೆಯಲ್ಲಿ. ಮೊನ್ನೆ ಅಧಿಕಾಯ ಸತ್ತ ಕಣ್ಣೀರ್ಗರೆಯಲ್ಲಿ. ಆದರೆ ಇಂದು ಈತ ಬಿದ್ದಿದ್ದರೆ ನಿನ್ನ ಒಡಲಿನ ಒಳಗೆ ಹುದುಗಿರುವಂತಹ ದುಃಖದ ಗಟ್ಟೆ ಒಡೆದು ಗೋಳಿರುತ್ತಾ ಇದೆಯಲ್ಲ ಭೀಷಣ. ಸಾಕು, ಇನ್ನು ನನ್ನನ್ನು ವಂಚಿಸಬೇಡ. ನನ್ನ ಕೊರಳನ್ನ ಕೊಯ್ಯುವ ಕೆಲಸ ನೀನು ಮಾಡಬೇಡ. ಸತ್ಯವಾಗಿ ಹೇಳು, ಈತ ಯಾರು? ನಿನಗೆ ಏನಾಗಬೇಕು? ಹೃದಯ ಬಿಚ್ಚಿ ಹೇಳುವೇನ ಭೀಷಣ. ರಾಮ, ಕೇಳು ಸೀತಾಪತಿಯೇ, ಕೇಳು ಸೀತಾಪತಿಯೇ, ಲೋಕದ ಏಳಿಗೆಯ ಬಯಸಿರ್ಪ ಲೋಕದ ಏಳಿಗೆಯ ಬಯಸಿರ್ಪ ನಿನ್ನಯ ಬಾಳಿಗ್ ಅಟ್ಟಿಯ ಮಾಡಲಾರೆ ನೆನುತ ಛಲಗೈದೆ ನಿನ್ನಯ ಬಾಳಿಗ್ ಅಟ್ಟಿಯ ಮಾಡಲಾರೆ ನೆನುತ ಛಲಗೈದೆ ಬಾಲ ನೆನಗಿದ ತರಣಿ ಸೇನನು ಬಾಲ ಎನಗಿವ ತರಣಿ ಸೇನನು ಕಾಳಗಕ್ಕೆ ಬಂದಿರಲು
ಹುಸಿ ನುಡಿದೆ